ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತೇನು ಸ್ಪೆಷಲ್ಲು ಅಂತಂದ್ರೆ ನಾನು ನಂದು ನವೀನ್ ಊಟಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತಂದ್ರೆ ನಾಗರಬಾವಿ ಮಹಾದೇವಣ್ಣ ಬಿರಿಯಾನಿ ಸೆಂಟರ್ಗೆ. ಅಲ್ಲಿ ಆಗ್ಲೇ ವಿಕ್ಕಿ ಒಂದ್ಸಲ ಕರ್ಕೊಂಡು ಹೋಗಿದ್ರು ನನ್ನ ಲಾಂಗ್ ಬ್ಯಾಕು. ವೈಟ್ ಪಲಾವ್, ಇಲ್ಲಿ ಬೆಂಗಳೂರಲ್ಲಿ ಜಾಸ್ತಿ ವೈಟ್ ಪಲಾವ್ ಎಲ್ಲಿ ಮಾಡ್ತಾರೆ ಅಂತ ನಂಗೆ ಐಡಿಯಾ ಇಲ್ಲ. ಅವರು ಕೂರ್ಗ್ ಹೋಗಿದ್ದಾರೆ. ಸೊ ಫೋನ್ ಮಾಡಿ ಕೇಳಿದ್ದಕ್ಕೆ ನಾಗರಬಾವಿಯಲ್ಲಿ ಸಿಗತ್ತೆ ಅಂದ್ರೆ, ಬಿಕಾಸ್ ನಾನು ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನಾನು ಲೈಟ್ ಮಸಾಲಾ ಬಿರಿಯಾನಿನ ತಿನ್ನೋದು. ಸೊ ಅಲ್ಲಿಗೆ ಹೋಗಿ ಟ್ರೈ ಮಾಡೋಣ ಅಂತ. ಸೊ ಅವಾಗಿಂದು ಟೇಸ್ಟು ಇವಾಗ ಇದೆಯಾ ಅಂತ ಚೆಕ್ ಮಾಡಿ ನಾನು ರಿವ್ಯೂ ಹೇಳ್ತೀನಿ. ಥ್ಯಾಂಕ್ ಯು. ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಏನಂದು ಫುಲ್ ಪಂಕಗೆ ರೆಡಿ ಆಗ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಪಂಕಗೆ ಏನು ಅಂತ ಅಂದ್ರೆ, ಇಲ್ಲೇ ನಾಗರಬಾವಿಗೆ ಹೋಗಿ ಬರೋಣ ಬಿರಿಯಾನಿ ತಿನ್ನಕ್ಕೆ ಅಂತ. ಯಾಕೆ ಅಂದ್ರೆ ಸ್ನೇಹಗೆ ಯೂಶಲಿ ಗ್ರೀನ್ ಬಿರಿಯಾನಿ ಇಷ್ಟ ಆಗಲ್ಲ, ರೆಡ್ ಕಲರ್ ಬಿರಿಯಾನಿನೇ ಅವಳಿಗೆ ಇಷ್ಟ. ಸೊ ಯೂಶಲಿ ಎಲ್ಲಾ ಕಡೆನೂ ನಮ್ ಬ್ಯಾಂಗ್ಳೂರ್ ಆಲ್ಮೋಸ್ಟ್ ಗ್ರೀನ್ ಬಿರಿಯಾನಿನೇ ತುಂಬಾ ಸಿಗೋದು. ಆಂಬೂರು, ಬಟ್ ಒಂದೊಂದ್ ಟೇಸ್ಟ್ ಇರುತ್ತೆ, ಒಂದೊಂದ್ ಟೇಸ್ಟ್ ಇರಲ್ಲ. ಅದಕ್ಕೆ ಇವಳಿಗೋಸ್ಕರ ಇಲ್ಲಿಂದ ನಾಗರಬಾವಿಗೆ ಹೋಗ್ತಾ ಇದೀವಿ ಬಿರಿಯಾನಿ ತಿನ್ನೋದಿಕ್ಕೆ. ಮೈಸೂರು ಕರ್ಕೊಂಡು ಹೋಗ್ತಾ ಇಲ್ವಲ್ಲ, ನಾಗರಬಾವಿ ಅಲ್ಲಿಗೆ ಹೋಗೋಣ ಅನ್ಕೊಂಡ್ವಿ, ಬಟ್ ತುಂಬಾ ಟೈಮ್ ಆಗೋಯ್ತಲ್ವಾ, ಅದಕ್ಕೆ ಹೋಗಿ ಬರೋದಿಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಗೆ ನಾಗರಬಾವಿಗೆ ಹೋಗ್ತಾ ಇದೀವಿ. ಬನ್ನಿ ಬಿರಿಯಾನಿ ತಿನ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ. ನಾನು ಹೇಳ್ದೆ ಆಗ್ಲೇ ಮೇಲೆ, ಮಹಾದೇವ ಅಣ್ಣ ಬಿರಿಯಾನಿ ಅದು ಫೇಮಸ್, ತುಂಬಾ ಜನ ವ್ಲಾಗ್ಸ್ ಮಾಡಿದ್ದಾರೆ. ಸೊ ಆ ಟೇಸ್ಟ್ ನಾನು ತಿಂದಿದ್ದೀನಿ, ಹೇಗಿದೆ ಏನು ಅಂತ. ಅದು ಅವಾಗ ಹೇಗಿದೆ ಈಗ ಹೇಗಿದೆ ಚೆಕ್ ಮಾಡ್ಬೇಕು. ಟೇಸ್ಟ್ ಒಂದೇ ತರ ಇದೆ. ಮಟನ್ ಬಿರಿಯಾನಿ ಫೇಮಸ್. ಇದು ಯಾವ್ದೋ ಮಹಾದೇವ್ ಬಿರಿಯಾನಿ ಅಂತೆ, ನನಗೆ ಗೊತ್ತಿಲ್ಲ. ಹೋಗಿ ತಿನ್ಬಿಟ್ಟು ಟೇಸ್ಟ್ ನಾನು ಹೇಳ್ತೀನಿ. ಓಕೆ. ಯೂಶಲಿ ವಿಕ್ಕಿ ಅವ್ರು ಯಾವಾಗ್ಲೂ ಶೂಟ್ ಮಾಡ್ಬೇಕಾದ್ರೆ ಬೆಳಗಿನ ಜಾವ ಈ ಹೊಸಕೋಟೆ ಬಿರಿಯಾನಿ ಹತ್ರ ಹೋಗ್ತಾ ಇರ್ತಾರೆ. ನನ್ನನ್ನು ಯಾವತ್ತೂ ಕರ್ಕೊಂಡು ಹೋಗಿಲ್ಲ ಬೆಳಗಿನ ಜಾವ. ಬಟ್ ಒಂದ್ಸಲ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಒಂದೆರಡು ಸಲ ನಿಲ್ಸಿದ್ರು, ಟೇಸ್ಟ್ ಮಾಡಿದೀನಿ. ಬಟ್ ನನಗೆ ಅದೆಲ್ಲ ಓವರ್ ಮಸಾಲಾಸ್ ಅನ್ಸುತ್ತೆ. ಸ್ಪೈಸಿ ಅಂತ ಅನ್ನಲ್ಲ, ಒಂದ್ಸಲ ಮಸಾಲ ಜಾಸ್ತಿ ಅನ್ಸುತ್ತೆ ಹೊಸಕೋಟೆ ಬಿರಿಯಾನಿ. ನನ್ನ ಹೆಲ್ತಿಗೆ ನನ್ಗೆ ಅಷ್ಟು ಇಷ್ಟ ಆಗಲ್ಲ ಅಲ್ಲಿ. ಸೊ ಇಲ್ಲಿ ಲೈಟ್ ಮಸಾಲ ಇರುತ್ತೆ ಅಂತ ನನ್ನ ಗಂಟ್ಲು ಹಾಳಾಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಲೈಟ್ ಮಸಾಲ ಇರುತ್ತೆ ಅಂದ್ಬಿಟ್ಟು ಈಗ ಹೋಗಿ ಟ್ರೈ ಮಾಡಿದೀನಿ. ಇನ್ನೊಂದ್ಸಲ ಹೋಗಿ ಇವಾಗ ಹೇಗಿದೆ, ನಾನು ಆಗ್ಲೇ 2 years ಆಯ್ತು. ಸೊ ಇವಾಗ ಹೇಗಿದೆ ಅಂತ ನೋಡೋಣ ಅಂತ. ತಳ್ತವ್ರ ನವೀನವ್ರೆ ತಳ್ತವ್ರೆ. ಚಿಕನ್ ಬಿರಿಯಾನಿ, ನಾನು ತೆಗಿತೀನಿ ಕೊಡಿ ಇಲ್ಲಿ. ಬಿಸಿನದ್ದು ವೈಟ್ ಪಲಾವ್. ನವೀನವ್ರೆ ಹೇಗಿದೆ? ಏನು ರಶ್ ಇತ್ತಲ್ಲ ಪಾಪ. ನವೀನವ್ರೆ ಕಷ್ಟಪಟ್ಬಿಟ್ಟು ಹೋಗಿ ಆ ರಶಲ್ಲಿ ಯಪ್ಪ ಸಖತ್ ಕಷ್ಟ ಆಗೋಯ್ತು.
ಅಲ್ಲಿ ನೋಡಿ ಸೋಡಾನ ಎಷ್ಟು ಇದು ಮಾಡ್ತೈತೆ ಹಬ್ಬ ಕೈನಲ್ಲಿ. ಆ್ಯಕ್ಚುಲಿ ಕುಷ್ಕ ತೊಗೊಂಡಿದ್ದು, ಚಿಕನ್ ಕುಷ್ಕ, ಬಟ್ ಅದರಲ್ಲೂ 2 ಪೀಸ್ ಹಾಕಿದ್ರು. ಅವರಿಬ್ರು ಮಟನ್ ಬಿರಿಯಾನಿ, ನಾನು ಮಟನ್ ತಿನ್ನಲ್ಲ ಅಂದ್ಬಿಟ್ಟು ನಾನು ಚಿಕನ್ ಕುಷ್ಕ ತೊಗೊಂಡೆ. ಬಟ್ ಇದರಲ್ಲೂ ನನಗೆ ಮೈಸೂರಿಗೆ ಹೋಗಿ ಹನುಮಂತ ಪಲಾವ್ ತಿಂದಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಸಖತ್ ಬಗ್ಗಿಸ್ಕೊಂಡ್ಬಿಟ್ಟಿದ್ದಾನೆ ನಾನು ಅದನ್ನು ತಿನ್ನಬೇಕು ಅಂತ. ಅದು ತಿಂದಷ್ಟೇ ಖುಷಿ ಆಗೋಯ್ತು ನನಗೆ. ನಂದು ನವೀನ್, ಹೇಗಿತ್ತು ಬಿರಿಯಾನಿ? ಬಿರಿಯಾನಿ ಸೂಪರ್ ಆಗಿತ್ತು. ಹ್ಮ್, ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಈ ಕಡೆ. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸಖತ್ತಾಗಿತ್ತು. ಹ್ಮ್, ಮಟನ್ ಬಿರಿಯಾನಿ ಅಂತೂ ಖಾರವಾಗಿ ಸೂಪರ್ ಆಗಿತ್ತು ಟೇಸ್ಟ್. ಹೌದಾ? ಅವರ ನಿಮ್ಗೆ ಪಲಾವ್ ನನಗೂ ಇಷ್ಟ ಆಯ್ತು. ಗೂಗಲ್ ಅಮ್ಮ ಬಂದ್ಲು.